ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲಿನ 14ನೇ ವರ್ಷದ ವಾರ್ಷಿಕೋತ್ಸವ ಕ್ರೀಡಾಕೂಟ ಇದು. ಈ ಕ್ರೀಡಾಕೂಟದಲ್ಲಿ ನಾವು ಬೇರೆ ಮಕ್ಕಳಿಗೋಸ್ಕರ ನಾವು ಸ್ಪೋರ್ಟ್ಸ್ ಮಾಡಲ್ಲ. ಇದು ಒಂದು ವೀಕ್ನ ಸ್ಪೋರ್ಟ್ಸ್ ವೀಕ್ ಅಂತ ಮಾಡಿ ಇದರಲ್ಲಿ ಪೇರೆಂಟ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್, ಯಾಕಂದರೆ ಒಂದು ಮಕ್ಕಳ ಬೆಳವಣಿಗೆಗೆ, ಮಕ್ಕಳ ಗೋಲ್ಗೆ ಎಷ್ಟು ಟೀಚರ್ಸ್ ಮುಖ್ಯನೋ ಅಷ್ಟು ಪೋಷಕರು ಮುಖ್ಯ ಇರ್ತಾರೆ. ಅದೊಂದು ಬಾಂಡಿಂಗ್ ಎಲ್ಲಿ ಬೆಳಿಬೇಕಂದ್ರೆ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಸ್ಪಿರಿಟ್ ಇರಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ವರ್ಷ ನಾವು ಪೇರೆಂಟ್ಸ್ನ ಸ್ಪೋರ್ಟ್ಸಲ್ಲಿ ಮಕ್ಕಳ ಜೊತೆ ಜಾಯಿನ್ ಮಾಡಿ, ಆ ಮಕ್ಕಳು ಯಾಕಂದರೆ ಅವರು ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ, ಮಕ್ಕಳ ಜೊತೆ ಆಟ ಆಡೋದನ್ನು ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ನಾವೆಲ್ಲದೂ ಒಂದು ಸತಿ ಜಾಯಿನ್ ಆಗೋದು ಯಾವಾಗ ಅಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗಂತ ನಾವು ಉದ್ದೇಶ ಮಾಡಿ 14 ವರ್ಷ ಸತತವಾಗಿ ನಾವು ಸಕ್ಸಸ್ಫುಲ್ಲಾಗಿ ಈ ಪೇರೆಂಟ್ಸ್ ಸ್ಪೋರ್ಟ್ಸ್ ವೀಕ್ನ ಆರ್ಗನೈಸ್ ಮಾಡಿದ್ವಿ. ಅದು ಭಾಳಷ್ಟು ಸಕ್ಸಸ್ಫುಲ್ ಆಗಿದೆ. ಇವತ್ತು ನೋಡಿದ್ರೆ ಭಾಳಷ್ಟು ಪೋಷಕರು 2-3 ಗಂಟೆಯಿಂದ ಕಾದು ಸ್ಪೋರ್ಟ್ಸ್ಗೆ ಮಕ್ಕಳಿಗಿಂತ ಅವರು ಸ್ಪೋರ್ಟಿವ್ ಆಗಿ ಬಂದಿದ್ದಾರೆ ಅಂತೇಳಿ ಈ ಒಂದು ಫೈನಲ್ಸ್ ಸ್ಪೋರ್ಟ್ಸ್ಗೆ ಎಲ್ಲ ಮಾಧ್ಯಮದವರು ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಬಂದು. ಇದೊಂದು ಮಕ್ಕಳಿಗೆ ಬೇಕು. ಇನ್ನೊಂದು ನೀವು ಇದನ್ನ ನ್ಯೂಸ್ನ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪೋಷಕರಿಗೂ ಅದೊಂದು ಒಳ್ಳೆಯದಾಗುತ್ತೆ. ಒಂದು ಮಕ್ಕಳಿಗೆ ಇದು ಈ ರೀತಿ ಸ್ಪೋರ್ಟ್ಸಲ್ಲಿ ಜಾಯ್ನ್ ಆಗೋದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಷ್ಟು ಜನ ಮಕ್ಕಳು? ಇಲ್ಲಿ 2000 ಮಕ್ಕಳಿದೆ. ನಮ್ಮ ಸ್ಟೂಡೆಂಟ್ಸ್ 2000 ಇದ್ದಾರೆ. ಇದು LKG ಇಂದ 3rd ಸ್ಟ್ಯಾಂಡರ್ಡ್ ಇವತ್ತು ಮಾಡ್ತಾ ಇದ್ದೀವಿ. ನಾಳೆ 4th ಇಂದ 10th ನಾಳೆ ಸಂಡೇ ಇರುತ್ತೆ. ಅದಾದಮೇಲೆ ಮಕ್ಕಳಿಗೆ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ IPL ಅಂತ GPL ಅಂತ ನಾವು ಮಾಡಿದ್ವಿ, ಗುರುಕುಲ ಪ್ರೈಮರಿ ಲೀಗ್ ಅಂತ. ಟೀಚರ್ಸು, ಪೇರೆಂಟ್ಸು, ಸ್ಟೂಡೆಂಟ್ಸು ಈ ಮೂರೂ ನಾವು ಗುರುಕುಲ ಪ್ರೈಮರಿ ಲೀಗ್ ಅಂತ ಆಡಿಸಿ ಒಂದು ಬಾಂಡಿಂಗ್. ದಿಸ್ ಇಸ್ ಗುರುಕುಲ ಫ್ಯಾಮಿಲಿ. ಗುರುಕುಲ ಫ್ಯಾಮಿಲಿ ಅಂದರೆ ನಾವೊಂದು ಕುಟುಂಬ ಅಂತ ತಿಳ್ಕೊಂಡು ಎಲ್ಲರನ್ನೂ ಇದರಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸೋಕ್ಕೆ ನಮ್ಮ ಶಾಲೆಯಿಂದ ಅವಕಾಶ ಕೊಟ್ಟಿದ್ದೀವಿ. ಇವತ್ತಿಂದ ಆರಂಭ ಆಗುತ್ತೆ. ಇದು ಒಂದು ವಾರ. ನೆಕ್ಸ್ಟ್ ಈ ಶನಿವಾರದಿಂದ ನೆಕ್ಸ್ಟ್ ಸ್ಯಾಟರ್ಡೇಗೆ ಫಿನಿಶ್ ಆಗುತ್ತೆ.